ಮತ್ತೊಂದು ಕಡೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಸೇರಿರುವ ದರ್ಶನ್ಗೆ ಬೆನ್ನು ಮೂಳೆಯ ಸಮಸ್ಯೆ. ಬೆನ್ನು ಮೂಳೆ ಸಮಸ್ಯೆ ಇರೋದ್ರಿಂದ ಬಳ್ಳಾರಿ ಜೈಲಿನಲ್ಲಿರುವ ಇಂಡಿಯನ್ ಟಾಯ್ಲೆಟ್ ಅನ್ನ ಬಳಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೋಷನ್ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಸರ್ಜಿಕಲ್ ಚೇರ್ನ ಡಿಮ್ಯಾಂಡ್ ಇಟ್ಟಿದ್ರು, ಮನವಿಯನ್ನ ಮಾಡ್ಕೊಂಡಿದ್ರು. ಇವತ್ತೇ ಸಿಗುತ್ತಾ ಸರ್ಜಿಕಲ್ ಚೇರ್ ಅನ್ನೋ ಪ್ರಶ್ನೆ. ಇವತ್ತು ಸಂಜೆ ದರ್ಶನ್ಗೆ ಚೇರ್ ಕೊಡಬೇಕಾ ಬೇಡವಾ ಅನ್ನೋದ್ರ ಭವಿಷ್ಯ ನಿರ್ಧಾರ ಆಗತ್ತೆ. ಅನಾರೋಗ್ಯ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ, ಕ್ಷಮೆ ಇರಲಿ, ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು ದರ್ಶನ್. ವಿಜಯಲಕ್ಷ್ಮಿ ಅವರು ದರ್ಶನ್ಗಿರೋ ಆರೋಗ್ಯ ಸಂಬಂಧಿ ಸಮಸ್ಯೆ ಬಗ್ಗೆ ಪೂರಕವಾದ ದಾಖಲೆಗಳನ್ನ ಕೂಡ ನೀಡಿದ್ರು. ಆ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ ವೈದ್ಯರು. ಪರಪ್ಪನ ಅಗ್ರಹಾರ ಜೈಲಿನಿಂದಲೂ ಕೂಡ ಕೆಲ ದಾಖಲೆಗಳನ್ನ ರವಾನೆ ಮಾಡಲಾಗಿದೆ. ಇಮೇಲ್ ಮೂಲಕ ರಿಪೋರ್ಟ್ ಅನ್ನ ತರಿಸಿ ಪರಿಶೀಲನೆ ನಡೆಸಲಾಗಿದೆ. ಜೈಲಿನ ಡಿಐಜಿ ಶೇಷ ಅವರಿಗೆ ವರದಿಯನ್ನ ಸಲ್ಲಿಸಿದ್ದಾರೆ ಅಧಿಕಾರಿಗಳು. ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಅವಲೋಕಿಸಿ ಇವತ್ತು ಸಂಜೆ ಸರ್ಜಿಕಲ್ ಚೇರ್ ಅನ್ನ ನೀಡಬೇಕಾ ಬೇಡವಾ ಅನ್ನೋದ್ರ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಚೇರ್ ಮೇಲೆ ಕೂತು ಸಿಗರೇಟ್ ಸೇತಾ ಇದ್ದಿದ್ದಕ್ಕೆ ಇಶ್ಯೂ ಆಯಿತು. ಬಳ್ಳಾರಿಗೆ ಹೋದ್ರು, ಇಲ್ಲೂ ಚೇರ್ಗೆ ಡಿಮ್ಯಾಂಡ್, ಬಟ್ ಆರೋಗ್ಯ ಕಾರಣ ಕೊಡಲೇಬೇಕಾಗತ್ತೆ. ಸಾಧ್ಯತೆಗಳಿದೆಯಾ? ಸ್ಮಿತಾ, ಇಲ್ಲಿ ಮತ್ತೊಂದು ಅಂಶ ನಮಗೆ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಅದರ ಏನಂದರೆ, ಪರಪ್ಪನ ಅಗ್ರಹಾರಕ್ಕಿಂತ ಬಳ್ಳಾರಿ ಕೇಂದ್ರ ಕಾರಾಗೃಹ ಅತ್ಯಂತ ಕಠಿಣವಾದ ಜೈಲು ಅನ್ನೋದನ್ನು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದರ್ಶನ್ ಅವರು ಅಲ್ಲಿ ಕಣ್ಸನ್ನೆ ಮಾಡಿದರೆ ಸಾಕು, ಎಲ್ಲ ರೀತಿಯ ಸೌಲಭ್ಯಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗ್ತಾ ಇದ್ವು. ಆದರೆ ಬಳ್ಳಾರಿಯಲ್ಲಿ ಒಂದು ಸಣ್ಣ ಸರ್ಜಿಕಲ್ ಚೇರನ್ನು ಕೂಡ ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಬೇಕಾದ ಪರಿಸ್ಥಿತಿ ಈಗ ದರ್ಶನ್ ಅವರಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಮೂಲಕ ಗೊತ್ತಾಗೋದೇನೆಂದರೆ, ಬಳ್ಳಾರಿ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆಗಳು ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೀಗಾಗಿ ಆರೋಗ್ಯದ ಸಮಸ್ಯೆ ಹೇಳಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಆದರೂ ಕೊಡಿ ಅಥವಾ ಸರ್ಜಿಕಲ್ ಚೇರ್ನಾದರೂ ಕೊಡಿ ಅಂತ ನಿನ್ನೆ DIG ಮುಂದೆ ದರ್ಶನ್ ಅವರು ಅಳಲನ್ನು ತೊಡ್ಕೊಂಡಿದ್ರು. ಅದರ ಭಾಗವಾಗಿ ಇವತ್ತು ಎಲ್ಲ ರೀತಿಯ ಮೆಡಿಕಲ್ ಚೆಕಪ್ಗಳನ್ನು ಮಾಡಲಾಯಿತು. ಜೊತೆಗೆ ಅವರ ಆರೋಗ್ಯ ಸಂಬಂಧಿ ಮೆಡಿಕಲ್ ರಿಪೋರ್ಟ್ಗಳನ್ನು ಕೂಡ ಪಡೆದು ಪರಿಶೀಲನೆಯನ್ನು ಮಾಡಲಾಯಿತು. ಅದರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಅವರು ಏನು ದಾಖಲೆಗಳನ್ನ ಕಟ್ಟಿದ್ರು, ಆ ಮೂಲಕ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಪಡೆದಿದ್ರು ಅನ್ನುವ ರಿಪೋರ್ಟನ್ನು ಕೂಡ ಬಳ್ಳಾರಿಯ ಜೈಲು ಅಧೀಕ್ಷಕಿಯವರು ತರಿಸ್ಕೊಂಡಿರ್ತಕ್ಕಂಥದ್ದು. ಆ ದಾಖಲೆಗಳನ್ನು ಈಗ ಪರಿಶೀಲನೆಯನ್ನು ಮಾಡಿದ್ದಾರೆ. ಆ ದಾಖಲೆಯಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥ ಅಂಶ ಏನಂದರೆ, ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೊಡಲಾಗಿತ್ತು. ಅದು ಒಂದು ಐಷಾರಾಮಿ ಜೈಲು ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಬಳ್ಳಾರಿ ಜೈಲಿನಲ್ಲಿ ಆ ರೀತಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ನಮಗೆ ವೆಸ್ಟರ್ನ್ ಟಾಯ್ಲೆಟನ್ನು ಸೌಲಭ್ಯವನ್ನು ಕಲ್ಪಿಸಿ ಕೊಡೋಕ್ಕಾಗಲ್ಲ. ಹೀಗಾಗಿ ಸರ್ಜಿಕಲ್ ಚೇರ್ನ ಕೊಡಬಹುದು ಅಂತ DIG ಕೂಡ ಹೇಳಿದರು. ಅದರ ಭಾಗವಾಗಿ ಈಗ DIG ಅವರಿಗೆ ಬಳ್ಳಾರಿಯ ವೈದ್ಯಕೀಯ ವಿಭಾಗ ಸಂಪೂರ್ಣವಾಗಿ ವರದಿಯನ್ನು ಕೊಟ್ಟಿದೆ. ಆ ವರದಿಯನ್ನು ಆಧರಿಸಿ ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಏನು ಸರ್ಜಿಕಲ್ ಚೇರನ್ನು ದರ್ಶನ್ ಅವರಿಗೆ ಕೊಡೋದ್ರ ಬಗ್ಗೆ ನಿರ್ಧಾರವಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಬರ್ಬರ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಬಿಗ್ ಸ್ಟೋರಿ ಇದು. ಕಂಬಿ ಹಿಂದಿರೋ ದರ್ಶನ್ಗೆ ಕಂಟಕವಾಗಬಲ್ಲ ಸುದ್ದಿ. ಖಾಕಿ ಪಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ದರ್ಶನ್ ಭವಿಷ್ಯವನ್ನ ನಿರ್ಧರಿಸಲಿದೆ ಚಾರ್ಜ್ ಶೀಟ್. ಎಲ್ಲ ಆರೋಪಿಗಳ ಎದೆಯಲ್ಲೂ ಕೂಡ ಢವಢವ ಹೆಚ್ಚಾಗಿದೆ. ಯಾರ್ಯಾರ ಪಾತ್ರ ಏನೇನು ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿದೆ ಅನ್ನೋದ್ರ ಆತಂಕ ಇದೀಗ ಆರೋಪಿಗಳಿಗೆ ಪ್ರಾರಂಭ ಆಗಿದೆ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಇದೀಗ ಎಲ್ಲರ ಕಣ್ಣು. ಚಾರ್ಜ್ ಶೀಟ್ನ ಆಧಾರದ ಮೇಲೆ ಬೇಲ್ ಪಡೆಯುವ ಪ್ರಕ್ರಿಯೆ ಸುಲಭ ಆಗತ್ತಾ, ಕಷ್ಟ ಆಗತ್ತಾ, ಕೆಲವೇ ದಿನಗಳಲ್ಲಿ ಅದು ನಿರ್ಧಾರ ಆಗುತ್ತೆ. ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಎಲ್ಲ ಆರೋಪಿಗಳ ಪರ, ಇನ್ಫ್ಯಾಕ್ಟ್ ಎಲ್ಲರ ಪರವಾಗಿಯೂ ವಕೀಲರು ಬಂದು ಜಾಮೀನಿಗೆ ಅರ್ಜಿ ಹಾಕ್ತಾರಾ ಗೊತ್ತಿಲ್ಲ. ಅಲ್ಲಿರೋ ಬಡ ಮನೆಯ ಮಕ್ಕಳು, ತಂದೆ ತಾಯಿ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಬೇಲ್ ಹೋಗ್ಲಿ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ. ಅಂಥವ್ರಿಗೆಲ್ಲ ಏನು ಕತೆ? ಚಾರ್ಜ್ ಶೀಟ್ನಲ್ಲಿ ಅವ್ರ ಮೇಲೆ ಏನಾದರೂ ಗುರುತರವಾದ ಆರೋಪಗಳು ಬಂದುಬಿಟ್ರೆ ಅವ್ರ ಗತಿ ಏನು? ಪ್ರಶ್ನೆಗಳಿದೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ಡೆವಲ್ ಮೇಲೆ ಕಾರಾಗೃಹ ಇಲಾಖೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ದರ್ಶನ್ ಅವರ ಚಲನ ವಲನ ಎಲ್ಲವನ್ನ ಕೂಡ CCTVಯಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಅದರಲ್ಲೂ ಪತ್ನಿ ಭೇಟಿ ಮಾಡಿದ ನಂತರದಲ್ಲಿ ದರ್ಶನ್ ಕೊಂಚ ನಿರಾಳವಾಗಿದ್ದಾರೆ.
ಕಾರಿಡಾರ್ನಲ್ಲೇ ವಾಕ್ ಕೂಡ ಶುರು ಮಾಡಿದ್ದಾರಂತೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಬಾಸ್ ವನವಾಸ. ಕಾಟೇರನ ಮೇಲೆ ಸಿಸಿಟಿವಿ ಕ್ಯಾಮೆರಾಗಳ ಕಣ್ಣು. ದಾಸನ ಭೇಟಿಗೂ ಗೃಹ ಇಲಾಖೆ ಟಫ್ ರೂಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎ2 ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಹೀರುತ್ತಾ ಪೋಸ್ ಕೊಟ್ಟು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವ ಪೊರ್ಕಿ ವನವಾಸ ಅನುಭವಿಸುತ್ತಿದ್ದಾನೆ. ದಾಸನಿಗಾಗಿಯೇ ಕಾರಾಗೃಹ ಇಲಾಖೆ ವಿಶೇಷ ರೂಲ್ಸ್ ಜಾರಿ ಮಾಡಿದೆ. ಕಾಟೇರನ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಬಳ್ಳಾರಿ ಜೈಲಿನ ಸುತ್ತ 3 ಸಿಸಿಟಿವಿ ಕ್ಯಾಮೆರಾ, 3 ಬಾಡಿ ವಾರ್ನ್ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ದರ್ಶನ್ ಓಡಾಡಿದ, ಭೇಟಿ ಮಾಡಿದ ಸಂಬಂಧಿಕರ ದೃಶ್ಯಗಳನ್ನು ಸಂಗ್ರಹಿಸಲಾಗುತ್ತಿದೆ. ಡೆವಿಲ್ ಕುರಿತ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡುವಂತೆ ಸಿಬ್ಬಂದಿಗೆ ಕಾರಾಗೃಹ ಇಲಾಖೆ ಖಡಕ್ ಸೂಚನೆ ನೀಡಿದೆ. ಸಿಸಿಟಿವಿ ಮಾನಿಟರಿಂಗ್ಗೆ ವಿಶೇಷ ಸಿಬ್ಬಂದಿ ನೇಮಿಸಲಾಗಿದೆ. ಕಿರಿಕ್ ಕೈದಿಗಳಿಗೆ ಕೊಲೆ ದಾಸ ಸಂದೇಶ. ಬಳ್ಳಾರಿ ಜೈಲ್ ಕೈದಿಗಳಿಗೆ ಆರೋಪಿ ದರ್ಶನ್ ಸಂದೇಶ ನೀಡಿದ್ದಾನೆ. ನಾನು ಜೈಲಿನಿಂದ ವಾಪಸ್ ಹೋಗುವಾಗ ಕೈದಿಗಳನ್ನ ನೋಡ್ತೇನೆ, ರಿಲೀಸ್ ಬಳಿಕ ಕೈದಿಗಳನ್ನ ಮಾತಾಡಿಸ್ತೇನೆ ಅಂತ ಕೈದಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾನೆ. ಕಿರಿಕ್ ಮಾಡ್ತಿದ್ದ ಕಾರಾಗೃಹ ವಾಸಿಗಳಿಗೆ ತನ್ನ ಸಂದೇಶದ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದಾನೆ. ಪತ್ನಿ ಭೇಟಿ ಬೆನ್ನಲ್ಲೇ ಕಾಟೇರ ಕೂಲ್ ಆಗಿದ್ದಾನೆ. ಜೈಲು ಕಾರಿಡಾರ್ನಲ್ಲೇ ದಚ್ಚು ವಾಕಿಂಗ್ ಮಾಡಿದ್ದಾನೆ. ಕಾರಾಗೃಹದಲ್ಲಿ ಸಿಬ್ಬಂದಿ ನೀಡಿದ ಟೊಮೆಟೊ ಬಾತ್ ಸೇವಿಸಿದ್ದಾನೆ. ಡೆವಿಲ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದು ಚಲನವಲನಗಳನ್ನು ವೀಕ್ಷಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ಚಟುವಟಿಕೆಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕೇಸ್ ಇನ್ ಕೇಸ್ ಏನಾದರೂ ಬಂದರೆ ರಾಜ್ಯಪಾಲರು ಅದನ್ನ ಅತಿ ವೇಗದಲ್ಲಿ ಮಾನಿಟರ್ ಮಾಡ್ತಾರೆ. ನಮ್ಮ ಕೇಸ್ ಆದರೆ ಬೆಳಕಿನ ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾರೆ. ಅದೇ ಬಿಜೆಪಿ JDS ಕೇಸ್ಗಳಾದರೆ ಇದ್ದಕ್ಕಿದ್ದ ಹಾಗೆ ಗತಿ ಟರ್ನ್ ಆನ್ ಆಗಿಬಿಡುತ್ತೆ. ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕಿಡಿ ನುಡಿ ಇದು. ರಾಜ್ಯಪಾಲರು ಈಗಲೂ ಕೂಡ ವಿವರಣೆಯನ್ನ ಕೇಳಿದ್ದಾರೆ. ಈ KIADB ಭೂಮಿಯ ಹಂಚಿಕೆ ಏನಾಯಿತು, ಪ್ರಿಯಾಂಕ್ ಖರ್ಗೆ ಅವರ ಸಹೋದರ ರಾಹುಲ್ ಖರ್ಗೆ ಅವರ ಹೆಸರಿಗೆ ಇನ್ಫ್ಯಾಕ್ಟ್ ಟ್ರಸ್ಟ್ಗೆ ವರ್ಗಾವಣೆ, ಇದರ ಬಗ್ಗೆ ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ದಾರೆ. ನಮ್ಮ ಪ್ರಕರಣದಲ್ಲೂ ಕೂಡ ವಿವರಣೆಯನ್ನ ಕೇಳಿದ್ದಾರೆ.